ಕ್ರಿಕೆಟ್ ಜಗತ್ತಿನಲ್ಲಿ ಬಿಸಿಸಿಐ ಬಾಸ್ ಅನ್ನೋದು ಎಲ್ರಿಗೂ ಗೊತ್ತು. ಹೀಗಾಗಿ ಟೀಮ್ ಇಂಡಿಯಾ ಜೊತೆ ಬಲಿಷ್ಠ ತಂಡಗಳು ದ್ವಿಪಕ್ಷೀಯ ಸರಣಿಗಳನ್ನು ಆಡೋಕೆ ಕಾಯ್ತಾ ಇರ್ತಾರೆ. ಆದರೆ ಕ್ರಿಕೆಟ್ ಫ್ಯಾನ್ಸ್ಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಫೈಟ್ ಕೊಡುವಷ್ಟು ಕಿಕ್ ಮತ್ಯಾವ ಪಂದ್ಯಗಳು ಕೂಡ ಕೊಡೋದಿಲ್ಲ. ಪ್ರಸ್ತುತ ಬದ್ಧ ವೈರಿಗಳ ರಾಷ್ಟ್ರದ ಕ್ರಿಕೆಟ್ ಪಂದ್ಯಗಳು ಓನ್ಲಿ ಐಸಿಸಿ ಟೂರ್ನಿಗಳಿಗಷ್ಟೇ ಸೀಮಿತವಾಗಿದೆ. ಇದು ನಿಮಗೂ ಕೂಡ ಗೊತ್ತೇ ಇದೆ. ಹಾಗಾದರೆ ಭಾರತ ಮತ್ತು ಪಾಕ್ ನಡುವಿನ ಫಸ್ಟ್ ಮ್ಯಾಚ್ಗಳು ನಡೆದಿದ್ದೆಲ್ಲಿ, ಯಾವಾಗ, ಫಲಿತಾಂಶ ಏನಾಗಿತ್ತು, ಟೆಸ್ಟ್, ಏಕದಿನ ಹಾಗೆ T20 ಪಂದ್ಯಗಳ ಎವರ್ ಗ್ರೀನ್ ರೈವಲ್ರಿ ಬಗೆಗಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಇಡೀ ಜಗತ್ತೇ ಕುತೂಹಲದಿಂದ ಕಾಯ್ತಾ ಇರುತ್ತೆ. ಯಾಕಂದ್ರೆ ಇದು ಕ್ರೀಡೆಯನ್ನ ಮೀರಿದ ಇತಿಹಾಸವನ್ನು ಹೊಂದಿರುವಂತಹ ಸ್ಪರ್ಧೆ. ಎರಡೂ ರಾಷ್ಟ್ರಗಳು ಈಗ ಐಸಿಸಿ ಈವೆಂಟ್ಗಳು ಮತ್ತು ಏಷ್ಯಾ ಕಪ್ನಲ್ಲಿ ಮಾತ್ರ ಪರಸ್ಪರ ಮುಖಾಮುಖಿ ಆಗ್ತಿವೆ. ಆದರೆ ಒಂದು ಕಾಲದಲ್ಲಿ ದ್ವಿಪಕ್ಷೀಯ ಸರಣಿಗಳು ನಿಯಮಿತವಾಗಿ ನಡೀತಾ ಇದ್ವು. ಎರಡೂ ತಂಡಗಳು ಪರಸ್ಪರರ ದೇಶಗಳಿಗೆ ಪ್ರವಾಸ ಮಾಡ್ತಾ ಇದ್ವು. ಸೊ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವಾಗ ರೈವಲ್ರಿ ಆರಂಭ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. 1952ರಲ್ಲಿ ಭಾರತ ಮತ್ತು ಪಾಕ್ ನಡುವೆ ಮೊದಲ ಟೆಸ್ಟ್ ಮ್ಯಾಚ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊಟ್ಟ ಮೊದಲ ಟೆಸ್ಟ್ ಪಂದ್ಯ ಹಾಗೆ ಎರಡೂ ರಾಷ್ಟ್ರಗಳ ನಡುವಿನ ಮೊದಲ ಕ್ರಿಕೆಟ್ ಪಂದ್ಯ 1952ರಲ್ಲಿ ನಡೆದಿತ್ತು. ಈ ಐತಿಹಾಸಿಕ ಪಂದ್ಯ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ನಡೆದಿತ್ತು. ಈ ಮೈದಾನವನ್ನ ಈಗ ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂತ ಕರೆಯಲಾಗುತ್ತೆ. ನಾಯಕ ಲಾಲಾ ಅಮರ್ನಾಥ್ ನೇತೃತ್ವದಲ್ಲಿ ಭಾರತ ತಂಡ ಅಬ್ದುಲ್ ಹಫೀಜ್ ಕರ್ದಾರ್ ನೇತೃತ್ವದ ಪ್ರವಾಸಿ ಪಾಕಿಸ್ತಾನ ತಂಡದ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ತಂಡ ಹೇಮು ಅಧಿಕಾರಿ, ವಿಜಯ್ ಹಜಾರೆ ಹಾಗೆ ವಿಜಯ್ ಮಂಜ್ರೇಕರ್ ಅವರ ಭರ್ಜರಿ ಬ್ಯಾಟಿಂಗ್ನಿಂದ ಉತ್ತಮ ರನ್ಗಳನ್ನು ಕಲೆ ಹಾಕಿತ್ತು. ಈ ಟಾರ್ಗೆಟ್ ಬೆನ್ನತ್ತಿದಂತಹ ಪಾಕ್ ಪಡೆ ಮೊದಲ ಇನ್ನಿಂಗ್ಸ್ನಲ್ಲಿ 150 ರನ್ಗಳಿಗೆ ಆಲ್ಔಟ್ ಆಗಿ ಸೋಲನ್ನು ಕಂಡಿತ್ತು. ಫಾಲೋ ಆನ್ಗೆ ಒಳಗಾಗಿ ಮತ್ತೆ ಕೇವಲ 152 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದ ಆಲ್ರೌಂಡರ್ ವಿನು ಮಂಕಡ್ ಪಂದ್ಯದಲ್ಲಿ 13 ವಿಕೆಟ್ಗಳನ್ನು ಕಬಳಿಸಿ ಭಾರತಕ್ಕೆ ಇನ್ನಿಂಗ್ಸ್ ಮತ್ತು 70 ರನ್ಗಳ ದೊಡ್ಡ ಗೆಲುವಿಗೆ ಕಾರಣರಾಗಿದ್ರು. 1978ರಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಮೊದಲ ಏಕದಿನ ಪಂದ್ಯ. ಇನ್ನು ಭಾರತ ಮತ್ತು ಪಾಕ್ ನಡುವೆ ಮೊದಲ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯ 1978ರ ಅಕ್ಟೋಬರ್ 1ರಂದು ಪಾಕಿಸ್ತಾನದ ಕ್ವೆಟ್ಟಾದಲ್ಲಿ ನಡೆದಿತ್ತು. ಆಗ 40 ಓವರ್ಗಳಿಗೆ ಪಂದ್ಯ ಸೀಮಿತವಾಗಿತ್ತು. ಈಗಿನಂತೆ 50 ಓವರ್ ಇರಲಿಲ್ಲ. ಈ ಪಂದ್ಯಕ್ಕೂ ಮುನ್ನ ಎರಡೂ ರಾಷ್ಟ್ರಗಳ ನಡುವಿನ ರಾಜಕೀಯ ವಾತಾವರಣ ಅದಾಗಲೇ ಉದ್ವಿಗ್ನವಾಗಿತ್ತು. ಯುದ್ಧಗಳು ನಡೆದು ಬಾಂಗ್ಲಾದೇಶ ಸ್ವತಂತ್ರಗೊಂಡಿತ್ತು. ಆದರೂ ಕ್ರಿಕೆಟ್ ಪುನರಾರಂಭಗೊಂಡಿತ್ತು. ಬಿಷನ್ ಸಿಂಗ್ ಬೇಡಿ ನಾಯಕತ್ವದ ಟೀಮ್ ಇಂಡಿಯಾ ಮೊದಲು ಬ್ಯಾಟ್ ಮಾಡಿ 40 ಓವರ್ಗಳಲ್ಲಿ 170 ರನ್ಗಳನ್ನು ಕಲೆ ಹಾಕಿತ್ತು. ಈ ಪಂದ್ಯ ಭವಿಷ್ಯದ ಮೂವರು ಭಾರತೀಯ ದಿಗ್ಗಜರಾದಂಥ ಕಪಿಲ್ ದೇವ್, ಚೇತನ್ ಚೌಹಾಣ್ ಹಾಗೆ ಸುರೀಂದರ್ ಅಮರ್ನಾಥ್ ಅವರ ಚೊಚ್ಚಲ ಪಂದ್ಯ ಕೂಡ ಆಗಿತ್ತು. ಮೊಹಿಂದರ್ ಅಮರ್ನಾಥ್ 51 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಆಗಿದ್ರು. ದಿಲೀಪ್ ವೆಂಗ್ ಸರ್ಕಾರ್ 34 ರನ್ ಗಳಿಸಿದ್ರು. 171 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂಥ ಪಾಕಿಸ್ತಾನ ತಂಡ ಟಫ್ ಫೈಟ್ ಕೊಟ್ಟಿತ್ತು. ಆದರೆ ಅಂತಿಮವಾಗಿ 40 ಓವರ್ಗಳಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ 166 ರನ್ಗಳನ್ನು ಕಲೆ ಹಾಕಿತ್ತು. 4 ರನ್ಗಳಿಂದ ಸೋಲನ್ನ ಕಂಡಿತ್ತು. ಪಾಕಿಸ್ತಾನ ಪರ ಮಜೀದ್ ಖಾನ್ 50 ರನ್ ಗಳಿಸಿ ಅಗ್ರ ಸ್ಕೋರರ್ ಆಗಿದ್ರು. 2007ರಲ್ಲಿ T20 ವಿಶ್ವಕಪ್ನಲ್ಲಿ ಚುಟುಕು ಸಮರದಲ್ಲಿ ಮುಖಾಮುಖಿ. ಇನ್ನು T20 ಫಾರ್ಮೆಟ್ನಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಿದ್ದು 2007ರಲ್ಲಿ ಐಸಿಸಿಯ ಉದ್ಘಾಟನಾ T20 ವಿಶ್ವಕಪ್ ಸಮರದಲ್ಲಿ. ಈ ಪಂದ್ಯ ಸೆಪ್ಟೆಂಬರ್ 14ರಂದು ದಕ್ಷಿಣ ಆಫ್ರಿಕಾದ ಡರ್ಬನ್ನಲ್ಲಿ ನಡೆದಿದ್ದು ಅಭಿಮಾನಿಗಳ ಮನಸ್ಸಿನಲ್ಲಿ ಈಗಲೂ ಕೂಡ ಎವರ್ಗ್ರೀನ್ ಆಗಿದೆ. ಯಾಕಂದ್ರೆ ಉಭಯ ತಂಡಗಳು ಕೂಡ 20 ಓವರ್ಗಳಲ್ಲಿ 141 ರನ್ ಗಳಿಸಿದ್ದು ಪಂದ್ಯ ಟೈ ಆಗಿತ್ತು. ಆ ಟೈಮಲ್ಲಿ ಸೂಪರ್ ಓವರ್ ಇರಲಿಲ್ಲ. ಸೊ ಪಂದ್ಯವನ್ನ ಬೌಲ್ಔಟ್ ಮಾಡುವ ಮೂಲಕ ನಿರ್ಧಾರ ಮಾಡಲಾಗಿತ್ತು. ವೀರೇಂದ್ರ ಸೆಹ್ವಾಗ್, ಹರ್ಭಜನ್ ಸಿಂಗ್ ಹಾಗೆ ರಾಬಿನ್ ಉತ್ತಪ್ಪ ಅವರ ನಿಖರವಾದ ಹೊಡೆತಗಳಿಂದ ಭಾರತ ಬೌಲ್ ಔಟ್ನಲ್ಲಿ 3-0 ಅಂತರದಿಂದ ಜಯ ಗಳಿಸಿತ್ತು. ಆದರೆ ಪಾಕಿಸ್ತಾನ ತನ್ನ 3 ಪ್ರಯತ್ನಗಳಲ್ಲಿ ಸ್ಟಂಪ್ಗಳನ್ನು ಹೊಡೆಯುವಲ್ಲಿ ಫೇಲ್ಯೂರ್ ಆಗಿತ್ತು. ಹೀಗಾಗಿ ಅಂತಿಮವಾಗಿ ಭಾರತವೇ ಗೆದ್ದು ಪಂದ್ಯವನ್ನು ಕೈವಶ ಮಾಡಿಕೊಂಡಿತ್ತು. ಒಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳು ಅಂದ್ರೆ ಜಿದ್ದಿನಿಂದ ಕೂಡಿರುತ್ತೆ. ಇಂದಿಗೂ ಕೂಡ ದಾಖಲೆ ಮಟ್ಟದಲ್ಲಿ ವೀಕ್ಷಣೆ ಪಡೆಯುತ್ತೆ. ಆದರೆ ಅಂತಿಮವಾಗಿ ಭಾರತವೇ ಮೇಲುಗೈ ಸಾಧಿಸುತ್ತಾ ಬಂದಿದೆ. ಇದಕ್ಕೆ ಅಂಕಿ ಅಂಶಗಳೇ ಸಾಕ್ಷಿ. ನಮಸ್ಕಾರ.